ಆಯ್ತು. ಇದೀಗ ಬೆಂಗಳೂರಿನಲ್ಲೂ ಕೂಡ ವಿದ್ಯಾರ್ಥಿಗಳಿಂದ ಟಾಯ್ಲೆಟ್ ಕ್ಲೀನ್ ಮಾಡಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ಪಬ್ಲಿಕ್ ಟಿವಿಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ. ಮಕ್ಕಳಿಂದ ಟಾಯ್ಲೆಟ್ ಕ್ಲೀನ್ ಮಾಡಿಸಿರೋದು ಸ್ಕೂಲ್ನಲ್ಲಿ. ಯಶವಂತಪುರದ ಅಂದ್ರಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿರೋ ಘಟನೆ ಇದು. ಆಸಿಡ್ ಹಿಡಿದು ಟಾಯ್ಲೆಟ್ ಕ್ಲೀನ್ ಮಾಡಿದರೆ 6ನೇ ತರಗತಿಯ ವಿದ್ಯಾರ್ಥಿಗಳು. ಪೋಷಕರಿಗೆ ವಿಚಾರ ಗೊತ್ತಾಗ್ತಾ ಇದ್ದಂತೆ ಪೋಷಕರು ಶಾಲೆಯ ಮುಂದೆ ಪ್ರತಿಭಟನೆಗೂ ಕೂಡ ಮುಂದಾದ್ರು. ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಅಂದ್ರಹಳ್ಳಿ ಶಾಲೆ ಇದು. ಅಂದ್ರಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮೊನ್ನೆ ಕೋಲಾರದಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡಿಸಿದ್ ಮಾತ್ರ ಅಲ್ಲ, ಆ ಮಲಗುಂಡಿಗೆ ಇಳಿಸಿದ ಪ್ರಕರಣ ಆಯಿತು. ಇಲ್ಲಿ ಬೆಂಗಳೂರಿನಲ್ಲಿ ಮಕ್ಕಳಿಗೆ ಆಸಿಡ್ನೆಲ್ಲ ಕೈ ಕೊಟ್ಟು ಟಾಯ್ಲೆಟ್ ತೊಳಿರಿ ಅಂತ ಬಿಟ್ಟಿರುವಂತಹ ಘಟನೆ. ವಿಚಾರ ಗೊತ್ತಾಗ್ತಾ ಇದ್ದಂತೆ ಪೋಷಕರೆಲ್ಲರೂ ಕೂಡ ಸ್ಕೂಲ್ ಮುಂದೆ ಬಂದಿದ್ದಾರೆ. ಈಗ ಪ್ರತಿಭಟನೆಗೂ ಕೂಡ ಇದು ಕಾರಣವಾಗ್ತದೆ. ಅಲ್ಲಾದ್ಮೇಲೆ ಆದ್ರೂ ಎಚ್ಚೆತ್ಕೊಳ್ಬೇಕಿತ್ತು. ಇವ್ರು ಇಲ್ಲಿ ತನಕ ಮಾಡಿಸಿದ್ರು ಕೂಡ ಈ ರೀತಿಯಾಗಿ ಕೋಲಾರದ ಘಟನೆ ಬೆಳಕಿಗೆ ಬಂದ ಮೇಲಾದ್ರೂ ಎಚ್ಚೆತ್ಕೊಳ್ಬೋದಿತ್ತು. ಬಟ್ ಶಾಲೆಯಲ್ಲಿ ಈ ರೀತಿಯಾಗಿ ಆಗಿಲ್ಲ. ಬೆಂಗಳೂರಿನಲ್ಲೂ ಕೂಡ ಮಕ್ಕಳಿಂದ ಟಾಯ್ಲೆಟ್ ಕ್ಲೀನಿಂಗ್ ಪ್ರಕರಣ. ಹಾಗಾದ್ರೆ ಅದಕ್ಕೆ ಅಂತಾನೆ ಸಿಬ್ಬಂದಿ ನೇಮಕ ಆಗಿರ್ತಾರಲ್ಲ, ಅವ್ರು ಎಲ್ಲಿ ಹೋದ್ರು? ಅವ್ರು ಏನ್ ಮಾಡ್ತಾ ಇದ್ದಾರೆ? ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬರೋದಾ ಅಥವಾ ಇಂತಹ ಕೆಲಸಗಳಿಗೆ ಬರೋದಾ? ಕ್ಲಾಸ್ ಗುಡ್ಸೋದು, ವರ್ಸೋದು ಇವೆಲ್ಲವೂ ಕೂಡ ಇರುತ್ತೆ. ಜೀವನದ ವ್ಯಾಲ್ಯೂ ಗೊತ್ತಾಗ್ಲಿ ಅಂತ ಒಂದೊಂದು ಕ್ಲಾಸ್ನಲ್ಲಿ ಒಂದೊಂದು ಗ್ರೂಪ್ ಮಾಡಿ ಕ್ಲೀನ್ ಮಾಡಿ ಅಂತ ಬಿಡ್ತಾರೆ. ಆದ್ರೆ ಶೌಚಾಲಯ ಕ್ಲೀನ್ ಮಾಡಿಸೋದು ಅಂದ್ರೆ ಸಿಬ್ಬಂದಿಗಳು ಅದಕ್ಕೆ ಅಂತಾನೆ ನೇಮಕ ಆಗಿರೋರು ಎಲ್ಲಿ ಹೋಗಿದ್ದಾರೆ? ಹಾಗಾದ್ರೆ ಟೀಚರ್ಸ್ಗಳು ಇದನ್ನೆಲ್ಲ ನೋಡ್ಕೊಂಡು ಆರಾಮಾಗಿ ಕೂತಿದ್ದಾರೆ. ಹಾಗಾದ್ರೆ ಟೀಚರ್ಸ್ಗಳದ್ದೇ ಕುಮ್ಮಕ್ಕ ಇದೆಲ್ಲವಕ್ಕೂ. ಕೈಯಲ್ಲಿ ಆಸಿಡ್ ಬಾಟಲ್ ಇಟ್ಕೊಂಡು, ಪೊರ್ಕೆ ಇಟ್ಕೊಂಡು ಟಾಯ್ಲೆಟ್ ಕ್ಲೀನ್ ಮಾಡ್ತಾ ಇರುವ ಪ್ರಕರಣ ಇದು ಬೆಂಗಳೂರಿನಲ್ಲೇ ಆಗಿರೋದು. ಯಾವುದೋ ಹಳ್ಳಿಲಿ ಬಿಡು ಗೊತ್ತಾಗಲ್ಲ ಅನ್ಕೊಳ್ಳೋ ಹಂಗೂ ಇಲ್ಲ. ಬೆಂಗಳೂರಿನಂತಹ ಸಿಟಿಯಲ್ಲಿ ಆಗಿರೋ ಘಟನೆ ಇದು. ವಿಚಾರ ತಿಳಿತಾ ಇದ್ದಂತೆ ಬಿಇಒ ಅಂಜಿನಪ್ಪ ಅವರು ಭೇಟಿ ಕೊಟ್ಟಿದ್ದಾರೆ. ಟಾಯ್ಲೆಟ್ ಕ್ಲೀನ್ ಮಾಡಿದ ಮಕ್ಕಳಿಂದ ಸ್ಟೇಟ್ಮೆಂಟ್ ಅನ್ನ ಕೂಡ ಬಿಇಒ ಅವರು ಪಡೆದುಕೊಂಡಿದ್ದಾರೆ. ಹೆಡ್ ಮಾಸ್ಟರ್ ಬಿಇಒ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮಕ್ಕಳ ಕೈಲಿ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ಬ್ಯಾಡ್ರಹಳ್ಳಿ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಇದು ಯಶವಂತಪುರದ ಅಂದ್ರಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಆಗಿರೋ ಘಟನೆ. 6ನೇ ಕ್ಲಾಸ್ ಓದ್ತಾ ಇರೋ ಮಕ್ಕಳ ಕೈಲಿ ಪೆನಾಯಿಲು, ಆಸಿಡ್ ಬಾಟಲ್ ಕೊಟ್ಟು ಟಾಯ್ಲೆಟ್ ಕ್ಲೀನ್ ಮಾಡಿ ಅಂತ ಬಿಟ್ಟಿದ್ದಾರೆ. ಮಕ್ಕಳಿಗೆ ಅಂದ್ರೆ ಪೇರೆಂಟ್ಸ್ಗೆ ಗೊತ್ತಾಗ್ತಾ ಇದ್ದಂತೆ ಎಲ್ಲರೂ ಕೂಡ ಜಮಾಯಿಸಿದ್ದಾರೆ. ಸ್ಕೂಲ್ ಬಳಿ ಪ್ರತಿಭಟನೆಗೂ ಕೂಡ ಮುಂದಾದ್ರು. ಬೆಂಗಳೂರಿನ ಯಶವಂತಪುರದ ಅಂದ್ರಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಆಗಿರುವಂತಹ ಘಟನೆ. ಇದೀಗ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಬಿಇಒ ಕೂಡ ಅಂಜಿನಪ್ಪ ಭೇಟಿ ಕೊಟ್ಟಿದ್ದಾರೆ. ಮಕ್ಕಳ ಹತ್ರ ಸ್ಟೇಟ್ಮೆಂಟ್ ಪಡೆದುಕೊಳ್ತಾ ಇದ್ದಾರಂತೆ. ಇದ್ಯಾವುದು ಇವತ್ತು ನಿನ್ನೆಯಿಂದ ಆರಂಭ ಆಗಿರಲ್ಲ, ತಲತಲಾಂತರದಿಂದ ಹಿಂಗೆ ನಡೆಸ್ಕೊ ಬಂದಿರ್ತಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಈ ರೀತಿಯ ಘಟನೆಗಳು ಕೋಲಾರದ ಮೇಲೆ ಬೆಳಕಿಗೆ ಬಂದ ಮೇಲಾದ್ರೂ ಸುಮ್ಮನೆ ಆಗಬೇಕಿತ್ತು. ಬಟ್ ಎಷ್ಟರ ಮಟ್ಟಿಗೆ ಸರಿ ಮಕ್ಕಳನ್ನ ಈ ಕೆಲಸಗಳಿಗೆ ಬಳಸ್ಕೊಳ್ಳೋದು ಅಂತ? ವಿದ್ಯಾ, ಇಲ್ಲಿನ ಅವ್ಯವಸ್ಥೆಯನ್ನ ನೋಡ್ಬಿಟ್ರೆ, ಈ ಶಾಲೆಯ ಅವ್ಯವಸ್ಥೆಯನ್ನ, ನಿಜಕ್ಕೂ ಹೆಡ್ ಮಾಸ್ಟರ್ ಕೆಲಸವನ್ನ ಮಾಡ್ತಿದಾರಾ ಅಥವಾ ಬಂದು ತಂಪಾಡಕ್ ತಮ್ಮ ಹೋಗ್ತಿದಾರಾ ಅಂತೇಳಿ ನಿಜಕ್ಕೂ ಆ ಅನುಮಾನಗಳು ಕಾಡೋದಂತೂ ಸಹಜ. ಇದು ಬೆಂಗಳೂರಿನ ಅಂದ್ರಹಳ್ಳಿ, ಬೆಂಗಳೂರು ಉತ್ತರ ತಾಲೂಕಿನ ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆ ಅಂದ್ರಹಳ್ಳಿ. ಆ ಅಂದ್ರಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿರೋದು. 6ನೇ ತರಗತಿಯ ವಿದ್ಯಾರ್ಥಿಗಳನ್ನ ಶಾಲೆಯ ಶೌಚಾಲಯವನ್ನ ಸ್ವಚ್ಛ ಮಾಡೋದಕ್ಕೆ ಬಳಸ್ಕೊಂಡಿದ್ದಾರೆ. ಆ ಶೌಚಾಲಯವನ್ನ ಸಹ ನಾವು ತೋರಿಸ್ತೀವಿ. ಆ ಶೌಚಾಲಯ ಯಾವ ಮಟ್ಟಿಗಿದೆ ಅಂತ ಹೇಳಿದ್ರೆ, ನಿಜಕ್ಕೂ ಸರ್ಕಾರಿ ಶೌಚಾಲಯಗಳು ಇದಕ್ಕಿಂತ 100 ಪಟ್ಟು ಉತ್ತಮವಾಗಿರುತ್ತೆ. ಈಗಲೂ ಕೂಡ ಸಾಕಷ್ಟು ಕೆಟ್ಟ ವಾಸನೆ ಇಲ್ಲಿಂದ ಬರ್ತಿದೆ. ಅಲ್ಲಿಗೆ ಯೋಚನೆ ಮಾಡ್ಕೊಳ್ಳಿ, ಅಷ್ಟೊಂದು ಕೆಟ್ಟದಾಗಿ ಈ ಒಂದು ಶೌಚಾಲಯ ಇದೆ. ಆ ಶೌಚಾಲಯವನ್ನ ಸಹ ನಾವು ತೋರಿಸ್ತೀವಿ ಹೇಗಿದೆ ಆ ಶೌಚಾಲಯ ಅಂತೇಳಿ. ಆ ಶೌಚಾಲಯ, ಇದೇ ಶೌಚಾಲಯವನ್ನ ಮಕ್ಕಳು ಕ್ಲೀನ್ ಮಾಡಿದ್ದಾರೆ. ಅಂದ್ರೆ ಆ ಮಕ್ಕಳನ್ನ ಶೌಚಾಲಯ ಕ್ಲೀನ್ ಮಾಡೋದಕ್ಕೆ ಹೆಡ್ ಮಾಸ್ಟ್ರು ನೇಮಕ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರು ಇಲ್ಲಿ ಈ ಅನುದಾನವನ್ನೆಲ್ಲ ಏನ್ ಮಾಡ್ತಾರೆ ಕ್ಲೀನ್ ಮಾಡೋದಕ್ಕೆ ಅಂತೇಳಿ ಸಿಬ್ಬಂದಿಗಳನ್ನ ನಿಯೋಜನೆಯನ್ನ ಮಾಡ್ಕೊಂಡಿರ್ತಾರೆ. ಅವ್ರು ಯಾವ ಕೆಲಸವನ್ನ ಮಾಡ್ತಿದ್ದಾರೆ ಗಮನಿಸಬಹುದು, ಯಾವ ರೀತಿ ಇದೆ ಟಾಯ್ಲೆಟ್ಗಳು ಅಂತೇಳಿ. ನಿಜಕ್ಕೂ ಇನ್ನೂ ಕೂಡ ಗಬ್ಬು ನಾರ್ತಿದೆ ಅಂತ ಶೌಚಾಲಯ ಇಲ್ಲಿನ ವ್ಯವಸ್ಥೆ ಇದೆ. ಆ ಮಕ್ಕಳು ಕೈಯಲ್ಲಿ ಪೊರಕೆಯನ್ನ ಹಿಡ್ಕೊಂಡು, ಆಸಿಡ್ ಅನ್ನ ಹಿಡ್ಕೊಂಡು ಇದೇ ಶೌಚಾಲಯವನ್ನ ಕ್ಲೀನ್ ಮಾಡಿದ್ದಾರೆ. ಅವರು ಪಾಪ ಬರಿಗಾಲ್ನಲ್ಲಿ ಶೂ ಇಲ್ಲ, ಕೈಗೆ ಗ್ಲೌಸ್ ಇಲ್ಲ, ಇದ್ಯಾವುದು ಕೂಡ ಇಲ್ಲದೆ ಈ ಮಕ್ಕಳು ಇಲ್ಲಿನ ಶೌಚಾಲಯವನ್ನ ಕ್ಲೀನ್ ಮಾಡುವ ಕೆಲಸವನ್ನ
ಮಾಡಿದ್ದಾರೆ. ಈ ಒಂದು ವಿಡಿಯೋ ಯಾವಾಗ ವೈರಲ್ ಆಯ್ತೋ ಆ ಮಕ್ಕಳ ಪೋಷಕರು ಗ್ರಾಮಸ್ಥರು ಬಂದು ಇವತ್ತು ಶಾಲೆಯ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇದು ಮೊದಲೇನಲ್ಲ, ಈ ಹಿಂದೆ ಕೂಡ ಹಲವಾರು ಬಾರಿ ಇದೇ ರೀತಿಯಾದಂತಹ ಘಟನೆ ನಡೆದಂತಹ ಸಂದರ್ಭದಲ್ಲೂ ಕೂಡ ಆಕ್ಷನ್ ಅನ್ನ ತೆಗೆದುಕೊಂಡಿಲ್ಲ. ಪಕ್ಕದಲ್ಲಿ ಹೆಣ್ಣು ಮಕ್ಕಳ ಶೌಚಾಲಯ ಇದೆ, ಆ ಹೆಣ್ಣು ಮಕ್ಕಳ ಶೌಚಾಲಯ ಏನಿದೆ ಆ ಶೌಚಾಲಯಕ್ಕೆ ಒಳಗಿನಿಂದ ಚಿಲ್ಕ ಇಲ್ಲ, ಅದನ್ನ ಲಾಕ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹೆಣ್ಮಕ್ಳು ಯಾವ ನಂಬಿಕೆ ಮೇಲೆ ಇಲ್ಲಿ ಶೌಚಾಲಯವನ್ನ ಬಳಸಬೇಕು ಅಂತೇಳಿ ಅವರ ತಾಯಂದ್ರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಈಗ HM ಈ ಬಗ್ಗೆ ಪ್ರಶ್ನೆಯನ್ನ ಮಾಡಲಾಗಿ ಅವರು ನಮ್ಮ ಶಾಲೆ ಎಲ್ಲ ಅನ್ನೋ ನಿಟ್ಟಿನಲ್ಲಿ ಸಬೂಬನ್ನ ಆರಂಭದಲ್ಲಿ ಹೇಳೋದಕ್ಕೆ ಶುರು ಹಚ್ಕೊಂಡಿದ್ದಾರೆ. ನೋಡಬಹುದು ಎಷ್ಟು ಸಿಬ್ಬಂದಿಗಳು ಇಲ್ಲಿ ಬಂದಿದ್ದಾರೆ ಅಂತೇಳಿ. ಮತ್ತೊಂದು ದೃಶ್ಯವನ್ನ ಸಹ ತೋರಿಸ್ತೀವಿ. ಇಲ್ಲಿ ಅಂದ್ರೆ ನೀರು ಹಿಡಿದು ಪಾಚಿ ಹಿಡಿದಂತಹ ಜಾಗ ಏನಿದೆ ಆ ಜಾಗವನ್ನ ಬರಿಗಾಲ್ನಲ್ಲಿ ಅದೇ ವಿದ್ಯಾರ್ಥಿಗಳು, ಇದೇ ಶಾಲೆಯ ವಿದ್ಯಾರ್ಥಿಗಳು ಪೆನಾಯಿಲ್ ಅನ್ನ ಹಾಕಿ ಇಲ್ಲಿ ಕ್ಲೀನ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಪಾಪ ಮಕ್ಕಳ ಕಾಲಲ್ಲಿ ಚಪ್ಪಲಿ ಇಲ್ಲ, ಶೂ ಇಲ್ಲ. ಈ ಮಟ್ಟಿಗೆ ಮಕ್ಕಳನ್ನ ಇಲ್ಲಿ ಓದೋದಕ್ಕೆ ಕರೆಸ್ಕೊಳ್ತಿದ್ದಾರೋ ಅಥವಾ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಆ ಮಕ್ಕಳನ್ನ ಕೆಲಸ ಮಾಡೋದಕ್ಕೆ ಅಂತೇಳಿ ಇಲ್ಲಿ ನಿಯೋಜನೆಯನ್ನ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಸಾಕಷ್ಟು ಸಿಬ್ಬಂದಿಗಳು ಅಂದ್ರೆ ಈ ಸಿಬ್ಬಂದಿಗಳ ಗಮನಕ್ಕೆ ಬಂದ್ರು ಯಾಕೆ ಆಕ್ಷನ್ ಅನ್ನ ತೆಗೆದುಕೊಳ್ಳಲಿಲ್ಲ ಅಂತೇಳಿ ವಿಚಾರ ತಿಳಿದ ಬಳಿಕ ಇದೀಗ ಶಾಲೆಗೆ ಬೆಂಗಳೂರು ಉತ್ತರ ತಾಲೂಕಿನ BEO ಆಂಜಿನಪ್ಪ ಬಂದಿದ್ದಾರೆ. ಇಲ್ಲಿ ಶಾಲೆಯ ಒಳಭಾಗದಲ್ಲಿ ಗ್ರಾಮಸ್ಥರ ಜೊತೆ ಸ್ಥಳೀಯರ ಜೊತೆ ಒಂದಷ್ಟು ಮಾತುಕತೆಯನ್ನ ನಡೆಸ್ತಿದ್ದಾರೆ. ಪ್ರಕರಣ ಸಂಬಂಧ ಮಕ್ಕಳಿಂದ ಹೇಳಿಕೆಯನ್ನ ಪಡೆದುಕೊಳ್ಳೋ ಕೆಲಸವನ್ನ ಮಾಡ್ತಿದ್ದಾರೆ. ಸ್ಥಳದಲ್ಲಿ ಅಲ್ಲಿ ಆಂಜನಪ್ಪ ಇದ್ದಾರೆ, ಗಮನಿಸಬಹುದು. ಅವರ ಪಕ್ಕದಲ್ಲಿ HM ಕೂಡ ಇದ್ದಾರೆ, ಹೆಡ್ ಮಾಸ್ಟರ್. ಅವರು ಲಕ್ಷ್ಮೀದೇವಮ್ಮ ಅಂತೇಳಿ ಅವರು ಇದೆಲ್ಲ ಮಾಡಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಮಕ್ಕಳು ಕೂಡ ಹೇಳ್ತಿದ್ದಾರೆ. ಇದೀಗ ಉತ್ತರವನ್ನ ಪಡೆದುಕೊಳ್ಬೇಕು, ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಘಟನೆ ಆಯಿತು. ಬೆಂಗಳೂರು ನಗರದಂತಹ ಘಟನೆ ತಾಲೂಕಿನಲ್ಲಿ ಅನುದಾನ ಇರಲ್ವಾ ಅಥವಾ ಶಾಲೆಗೆ ಬೇರೆ ಸಿಬ್ಬಂದಿಗಳು ಇರೋದಿಲ್ವಾ ಈ ಶೌಚಾಲಯವನ್ನ ಕ್ಲೀನ್ ಮಾಡೋದಕ್ಕೆ? ಮಕ್ಕಳ ಕೈಲಿ ಯಾಕೆ ಇವರು ಶೌಚಾಲಯವನ್ನ ಕ್ಲೀನ್ ಮಾಡಿಸ್ಬೇಕಿತ್ತು? ಮತ್ತೆ ಆಗಾಗ್ಗೆ ಶಾಲೆಗೆ ಇನ್ಸ್ಪೆಕ್ಷನ್ ಅನ್ನ ಮಾಡಿ ಈ ಬಗ್ಗೆ ವರದಿಯನ್ನ ಪಡೆದುಕೊಳ್ಬೇಕು. ಶಾಲೆ ಹೇಗಿದೆ, ಶಾಲೆ ದುಸ್ಥಿತಿಯಲ್ಲಿದ್ಯಾ, ಇಲ್ಲಿನ ಏನು ಟಾಯ್ಲೆಟ್ಗಳು ಸರಿ ಇದೆಯಾ, ಇದೆಲ್ಲವನ್ನ ಕೂಡ ಪರಿಶೀಲನೆ ಮಾಡ್ಕೊಳ್ಬೇಕು. ಇಲ್ಲೊಂದು ಸಂಪಿದೆ, ಅದನ್ನು ಗಮನಿಸಬಹುದು. ಆ ಸಂಪು ಸಂಪೂರ್ಣವಾಗಿ ನೋಡಿ ಕಲ್ಲಿಟ್ಟಿದ್ದಾರೆ. ಆ ಸಂಪಿನ ಮೇಲ್ಭಾಗದ ಬಾಗ್ಲೇನಿದೆ ಸಂಪೂರ್ಣವಾಗಿ ಕಿತ್ತೋಗಿದೆ. ವಿದ್ಯಾ ಗಮನಿಸಬಹುದು. ಏನು ಅಂದ್ರೆ ಏನೂ ಇಲ್ಲ. ಅಂದ್ರೆ ಮಕ್ಕಳ ಜೀವಕ್ಕೆ ಇದರಿಂದ ಎಷ್ಟು ನಂಬಿಕೆ ಇದೆ, ಇಲ್ಲಿ ಮಕ್ಕಳ ಜೀವಕ್ಕೆ ಬೆಲೆ ಇಲ್ವಾ? ಯಾರಾದ್ರೂ ಮಕ್ಕಳು ಆಡ್ತಾ ಬಿದ್ದರೆ ಏನ್ ಮಾಡಬೇಕು? ಇದ್ಯಾವುದು ಕೂಡ ಇಲ್ಲಿನ ಶಾಲಾ ಮುಖ್ಯೋಪಾಧ್ಯಾಯರಕ್ಕೆ ಗಮನಕ್ಕೆ ಬಂದಂಗೆ ಕಾಣಿಸ್ತಿಲ್ಲ. ನೋಡಿ ಯಾವ ರೀತಿ ಇದೆ ಅಂತೇಳಿ, ಸಂಪೂರ್ಣವಾಗಿ ಕಿತ್ತೋಗಿದೆ. ಇದೆಲ್ಲ ತಗಡು ಎಲ್ಲ ರಸ್ಟ್ ಹಿಡಿದೋಗಿದೆ. ಆದ್ರೂ ಕೂಡ ಇಲ್ಲೊಂದು ಡೋರ್ ಹಾಕ್ಸುವ ಇದನ್ನ ಸರಿ ಮಾಡಿಸುವ ಕೆಲಸವನ್ನ ಇಲ್ಲಿನ HM ಮಾಡಿಸಿಲ್ಲ ಅನ್ನೋದು ಕೂಡ ಕಂಡು ಬರ್ತಿದೆ. ಅಷ್ಟರ ಮಟ್ಟಿಗೆ ಶಾಲೆಯಲ್ಲಿ ಅವ್ಯವಸ್ಥೆ ಇಲ್ಲಿನ ಅವ್ಯವಸ್ಥೆಗಳು ಕಾಣಿಸ್ತಿದೆ. ಗಮನಿಸಬಹುದು. ನೀರು ಹೇಗಿದೆ, ನೀರೆಲ್ಲ ಹುಳ ಹಿಡಿದಿದೆ, ಡ್ರಮ್ಗಳು ಕಿತ್ತೋಗಿದೆ, ಇದ್ಯಾವುದು ಕೂಡ ಇಲ್ಲ. ಆದ್ರೆ ಶಾಲಾ ಮಕ್ಕಳ ಕೈಲಿ ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡಿಸಿ ಇಲ್ಲಿ ಪಾಚಿ ಹಿಡಿದಂತಹ ಜಾಗವನ್ನ ಕ್ಲೀನ್ ಮಾಡಿಸುವ ಕೆಲಸವನ್ನ ಮಾಡ್ಲಾಗ್ತಿದೆ. ಈಗ ಸ್ಥಳೀಯರಿದ್ದಾರೆ, ಅವ್ರ ಪೋಷಕರಿದ್ದಾರೆ, ಮಕ್ಕಳನ್ನ ಶಾಲೆಗೆ ಸೇರಿಸ್ತಂತವ್ರು ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಮಾತಾಡ್ಸೋಣ. ಮೇಡಮ್ ನಮಸ್ತೆ, ಏನಾಯ್ತು ಇವತ್ತು ಆಕ್ಚುಲಿ? ಟೈಮಿಂಗ್ಸ್ ಕರೆಕ್ಟ್ ಟೈಮ್ಗೆ ಬರಲ್ಲ, ಸ್ಕೂಲ್ ಓಪನ್ ಮಾಡಲ್ಲ. ಇದು ರೋಡು, ಬಸ್ ಸ್ಟ್ಯಾಂಡ್, ಮಕ್ಕಳು ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ. ಟೈಮ್ ಸರಿಯಾಗಿ ಬರಬೇಕು, ಸ್ಕೂಲ್ ಓಪನ್ ಮಾಡಬೇಕು, ಮಾಡಲ್ಲ. ಅವ್ರಿಗೆ ಇಷ್ಟ ಬಂದಾಗ ಮಾಡ್ತಾರೆ. HM ಬೀಗ ತಗೊಂಡೋಗ್ಬಿಡ್ತಾಳೆ. ಅವ್ಳು ಬರೋವರೆಗೂ ಮಕ್ಕಳು ಗೇಟ್ ಆಚೆ ಕಾಯಬೇಕು. ಕರೆಕ್ಟ್ ಆಗಿ ಯಾವ್ದು ನೀಟ್ನೆಸ್ ಇಲ್ಲ ಸರ್. ಇಲ್ಲಿ ಒಂದು ವಾಶ್ರೂಮ್ ಇದೆ, ವಾಶ್ರೂಮ್ ಇದೆ ಸರ್, ವಾಶ್ರೂಮ್ಗೆ ಕ್ಲೀನ್ ಇಲ್ಲ. ಕುಡಿಯೋ ನೀರು ಹೆಲ್ಪ್ ಇಲ್ಲ ಮಕ್ಕಳಿಗೆ. ಮನೆಯಿಂದ ಹೇಳ್ತಾರೆ ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ಬಳಸ್ಕೊಂಡಿದ್ದಾರೆ. ಇದು ಸರಿನಾ ಅಂತನಾ? ತಪ್ಪು ಸರ್. ಮಕ್ಕಳನ್ನ ನಮ್ಮನೇಲೆ ನಾವು ಮಾಡಿಸ್ಕೊಳ್ಳಲ್ಲ ಸರ್. ಇಲ್ಲಿ ಅವ್ರು ಬಳಸ್ಕೊಳ್ಳೋದು ತಪ್ಪಲ್ವಾ ಸರ್? ಆಯಾದಿರ್ನ ಇಟ್ಕೋಬೇಕು, ಮಾಡಿಸ್ಕೋಬೇಕು. ಗೌರ್ಮೆಂಟ್ ಇಂದ ದುಡ್ಡು ಬರುತ್ತಲ್ವಾ ಸರ್ ಅವ್ರಿಗೆ? ಅದ್ ಮಾಡ್ತಾರ ತಪ್ಪಲ್ವಾ ಸರ್? ಅವರು ಮಾಡ್ಕೊಡ್ದು ಸರ್. ಅದನ್ನ ಏನ್ ಹೇಳ್ತಾರೆ ಹೆಡ್ ಮಾಸ್ಟರ್? ಏನಾದ್ರು ಜಾಸ್ತಿ ಮಾತಾಡಿದ್ರೆ TC ಕೊಡ್ತೀರಿ, ತಗೊಂಡೋಗಿ. ನಾವ್ ಹೇಳಿಲ್ಲ, ಯಾರು ಹೇಳಿರೋದು? ಕರ್ಸಿ ಅಂತ ಹೇಳ್ತಾರೆ. ಕೇಳಿದ್ರೆ ನಾನ್ ನೆನೆ ಬಂದಿರ್ಲಿಲ್ಲ, ನಂಗೆ ಹುಷಾರಿಲ್ಲ, ನಾನು ನೆನೆ ಬಂದಿಲ್ಲ ಹಂಗಂತ ಹೇಳ್ತಾರೆ ಸರ್. ಏನಾದ್ರು ಅಧಿಕವಾಗಿ ಮಾತಾಡಿದ್ರೆ TC ಕೊಡ್ತೀನಿ, ತಗೊಂಡೋಗ್ರಿ. ಬೇಡ ಟೈಪ್ ಮಾತಾಡ್ತಾರೆ, ಕರೀತಾರೆ, ಬರ್ರಿ ಟೈಪ್ ಮಾಡ್ರಿ, ಕೊಡ್ರಿ ಅವ್ರು TC ಕಳಿಸ್ರಿ ಅಂತಾರೆ ಸರ್. ಇನ್ನೇನ್ ಹೇಳೋಣ ಅವ್ರಿಗೆ ನಾವು? ಸರ್ ಏನಿಲ್ಲ, ಇಲ್ಲಿ ನೋಡಿ, ಇದು ಪಬ್ಲಿಕ್ ಹೆಂಗಿದೆ, ಇಲ್ಲಿ ತುಂಬಾ ಕ್ರೌಡ್ ಬರ್ತಾ ಇದೆ. ಬೆಳಗ್ಗೆ 9 ಗಂಟೆ 9:15 ಆದ್ರೂ ಶಾಲೆ ತೆಗಿಯಲ್ಲ. ಮತ್ತೆ ಆ ಕಡೆಯಿಂದ ಆಪೋಸಿಟ್ ಯಾವ್ದಾದ್ರು ಬೈಕ್ಗಳು ಬಂದ್ರು, ಮಕ್ಳಿಗೆ ಹೊಡೆದಾಕ್ಬಿಟ್ರು, ಹೊಡ್ಕೊಂಡು ಕುತ್ಕೊಂಡು ಹೋಗ್ಬಿಟ್ರು. ಯಾರು ಹೊಣೆ ಅದಕ್ಕೆ? ನಮ್ಮ ಪ್ರಿನ್ಸಿಪಲ್ ಹೊಣೆ ಕೊಡ್ತಾರಾ? ಅದಿಲ್ಲಿ ಮತ್ತೆ ನೋಡಿ, ಬೆಲ್ ಹೊಡೆದ್ರೆ ಪ್ರೇಯರ್ ಮಾಡೋದಕ್ಕೆ ಜಾಗ ಇಲ್ಲ, ಮಕ್ಕಳಿಗೆ ಒಂದು ಆಟ ಆಡೋಕ್ಕೆ ಮೈದಾನ ಇಲ್ಲ. ಇದೆಲ್ಲ ಎಲ್ಲಿದೆ? ಬೇಸಿಕ್ ನೀಡ್ಸ್ ಹೇಳಿ. ಈಗ ಟಾಯ್ಲೆಟ್ ಸರಿ ಇಲ್ಲ, ಗಲೀಜು, ಹೌದೌದು, ತುಂಬಾ ಕೆಟ್ಟ ನಾರ್ತಿದೆ, ವಾಸನೆ ಬರ್ತಿದೆ. ಅದನ್ನ ಮಕ್ಕಳು ಬಳಸಂಗಿದ್ಯಾ ಹೇಗೆ ಅಂತ? ಈ ಮಕ್ಕಳನ್ನೆಲ್ಲ ಬಳಸಂಗಿಲ್ವಲ್ಲ, ಇವರೆಲ್ಲ ಯಾಕೆ ಬಳಸ್ಬೇಕು? ಇವ್ರಿಗೆ ಈ ಶಾಲೆಗೆ ಉಪಯೋಗ ಇಲ್ಲ. ಆಯಾಗಳಿದಾರಲ್ಲ, ಆಯಾಗಳು ಏನ್ ಮಾಡ್ತಾ ಇರ್ತಾರೆ?
ಎಲ್ಲರೂ ಸರಿಯಾಗಿ ಮಾಡ್ತಾ ಇರಬೇಕು, ಕೊಡ್ತಾ ಇರಬೇಕು, ಎಲ್ಲ ಇದು ಮಾಡ್ತಾ ಇರಬೇಕು. ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗತ್ತಪ್ಪ. ಹೌದು. ಹೇಳಿ, ನಿಮ್ ಮಗು ಓದ್ತಿದ್ಯಾ? ನಮ್ಮ ಮಕ್ಳು ಇಬ್ರು ಹೋಗ್ತಿದ್ದಾರೆ ಅಣ್ಣ ಸ್ಕೂಲ್ಗೆ. ಹೋಗ್ತಾವ್ರೆ ಅಂದ್ರೆ ರೋಡ್ಗೆ ಬರ್ತಾನ ನನ್ನ ಮಗ, ರೋಡ್ಗೆ ಮೇನ್ ರೋಡ್ಗೆ ಬರ್ತಾನ ಆಟ ಆಡಕ್ಕೆ. ಗಾಡಿ ಬಂತು, ಯಾವ್ದೋ ಒಂದ್ ಲಾರಿ ಬಂತು, ಒಂದ್ ಏನೋ ಒಂದ್ ಬಂತು, ಒಂದ್ ಗುದಿತ್ತು ಅಂದ್ರೆ ನಾವ್ ಎಲ್ಗೋಬೇಕು? ಇದು ಯಾವಾಗಿಂದ ಈ ಟಾಯ್ಲೆಟ್ ಅನ್ನ ಇಲ್ಲಿ ಮಕ್ಕಳನ್ನ ಟಾಯ್ಲೆಟ್ ತೊಳೆಯಕ್ ಬಳಸ್ತಾವ್ರೆ? ಇದು ನಿಮ್ ಗಮನಕ್ಕೆ ಯಾವತ್ ಬಂತು? ಸುಮಾರು ಸಲ 4-5 ಸಲ ನಡೆದಿದೆ. 4-5 ಸಲ ನಡೆದಿದೆ ಸರ್, 4-5 ಸಲ ನಡೆದಿದೆ. ಆ ಅಮ್ಮಂಗೆ ಎಚ್ಚರಿಕೆ ವಹಿಸ್ತು, ಕಳ್ಸಲ್ಲ ಅಂತ ಅಂದ್ರು. ನೋಡಿ, ಈ ಸಲ ವಿಡಿಯೋನೇ ಹಿಡಿದು ಫೋಟೋ ತೆಗೆದು ಮೊಬೈಲ್ಗೆ ಹಾಕಿದ್ದಾರೆ. ಎಲ್ಲ ತಪ್ಪೇಟಾನೆ ಹೇಳಿ. ನೀವು ಒಬ್ರು ವಿದ್ಯಾವಂತರಾಗಿ ಗೌರ್ಮೆಂಟ್ ಸ್ಕೂಲಲ್ಲಿ ಈ ತರ ಮಾಡ್ತಾರಾ? ಮೇಡಮ್ ಬನ್ನಿ. ಈಗ ನಿಮ್ ಮಕ್ಳು ಇಲ್ಲಿ ಓದ್ತಿದಾರಾ? ಏನಾಗ್ತಿದೆ ಇಲ್ಲಿ? ಓದ್ತಾವ್ರೆ. ಅವ್ರಿಗೆ ನೋಡಿ ಬಾತ್ರೂಮ್ ತೊಳ್ಸೋದು, ಗುಡ್ಸಕ್ಕೆ ಹೇಳೋದು, ಹಂಗೆಲ್ಲ ಮಾಡ್ತಾರೆ. 10 ಗಂಟೆ 10:15 ಎಲ್ಲ ಇದ್ ಮಾಡ್ತಾರೆ. ಕುಡಿಯಕ್ ನೀರ್ ಕೊಡಲ್ಲ, ಏನಿಲ್ಲ. ಅವರು ವಾಶ್ರೂಮ್ಗೆ ಹೋದ್ರೆ ಇಲ್ಲಿಗೆ ಹೋಗ್ಬೇಡ್ರಿ, ನಿಮ್ ಮನೆಗೆ ಹೋಗ್ರಿ ವಾಶ್ರೂಮ್ ಅಂತ ಹೇಳ್ತಾರೆ ಅವರು, ಅಲ್ವಾ? ಅವ್ರ ಮನೆಗೆ ಹೋಗಿ ಮತ್ತೆ ವಾಶ್ರೂಮ್ ಎಂತಕ್ ಮಾಡ್ಸಿದ್ರೆ ಇಲ್ಲಿ? ಮನೆಗೆ ಹೋಗ್ಬೇಕಂದ್ರೆ ಏನಾದ್ರು ಹೇಳಕ್ ಹೋದ್ರೆ ಟಿ ಸಿ ತಗೊಂಡ್ ಹೋಗ್ರಮ್ಮ ನೀವು. ಆಯ್ತು, ಇವಾಗ ಸೈನ್ ಮಾಡ್ಸಕ್ ಹೇಳಿ. ಇವಾಗ ಹೇಳಿ, ನಿಮ್ಗೆ ಸರ್ ಒಂದು ಹೇಳ್ತೀನಿ ಕೇಳಿ, ಸ್ಕೂಲಲ್ಲಿ ಓದ್ಸಂಗಿದ್ರೆ ಓದಿಸ್ಬೇಕು, ಇಲ್ಲ ಅಂದ್ರೆ ಟಿ ಸಿ ಕೊಟ್ಟು ಕಳ್ಸ್ಬಿಡ್ಬೇಕು. ಸರಿನಾ ಸರ್? ನಾನು ಕೇಳ್ದಾಗಿಂದ ಒಂದು ಅವ್ರು ತಿಂದಿದ್ದು ಊಟ ಬಟ್ಲು ಎಲ್ಲ ತೊಳ್ಸೋದು, ಏನು ಅಲ್ಲಿಲ್ವಾ ಬಾತ್ರೂಮ್ ತೊಳ್ಸೋದು, ಟ್ಯಾಂಕ್ ತೊಳ್ಸೋದು, ಕಸ ಗುಡ್ಸೋ ಅನ್ನೋದು ಏನ್ ಕೆಲಸ? ಓದ್ಸೋದು ನಾವು. ಸರಿನಾ? ಕಳ್ಸೋದೇನಕ್ಕೆ? ನಮ್ಮ ಮಕ್ಳು ಓದ್ಲಿ ಅಂತ ಕಳ್ಸೋದು. ಇವ್ರು ಮಾಡೋ ಅನ್ನೋ ಕೆಲಸ ನಾವು ಕಳ್ಸ್ತೀವ? ಏನಿಲ್ಲ ತಾನೆ. ನಮ್ಮ ಮಕ್ಳು ದೊಡ್ಡ, ನಾವೇನೋ ಹಾಳಾಗಿ ಹೋಗಿದ್ದೀವಿ, ನಮ್ಮ ಮಕ್ಳು ಹಾಳಾಗಿ ಹೋಗೋದ್ ಬೇಡ. ಈ ಹಿಂದೆ ಹೆಡ್ ಮಾಸ್ಟರ್ಗೆ ಪ್ರಶ್ನೆ ಮಾಡಿದ್ರ, ಹೆಡ್ ಮೇಡಮ್ಗೆ ಈ ರೀತಿಯಾಗಿ ಮಾಡ್ತಿದ್ದೀರಾ ಅಂತ? ಆ ಅಮ್ಮ ಏನ್ ಹೇಳಿ ಸರ್? ಅವ್ರ ಏನ್ ಹೇಳ್ತಾರೆ, ನಾವ್ ಮಾಡಿಲ್ಲ, ನಾವ್ ಮಾಡ್ಸಲ್ಲ, ಇಲ್ಲ ನಾವ್ ಮಾಡ್ಸಲ್ಲ, ಇದೊಂದ್ಸತಿ ಬಿಡಿ ಅಂತ ಹೇಳ್ತಾರೆ ಸರ್. ಅವರು ಅವ್ರಿಗೆ ಹೇಳಿದ್ರೆ ಅದೊಂದು ಹೇಳ್ತಾರೆ ಸರ್. ಮಾತಾಡಕ್ ಹೋದ್ರೆ ನಾವೇನು ಮಾಡ್ಸೇ ಇಲ್ಲ, ನೀವು ಬಂದಿಲ್ಲಿ ಕೇಳೋ ಹಕ್ಕೇ ಇಲ್ಲ, ಏನಿದೆ ಪ್ರೂಫ್ ಅಂತ ಕೇಳ್ತಾರೆ ಮಾತು ಮುಂಚೆ. ಇನ್ನು ಹೆಚ್ಚಾಗಿ ಮಾತಾಡಕ್ ಹೋದ್ರೆ ನಿಮ್ಗೆ ಇಲ್ಲಿ ಮಾತಾಡಕ್ಕೆ ಆಗಲ್ಲ. ಹೋಗ್ತಾ ಇರಿ. ಇದೆಲ್ಲ ಕೂಡ ಶಾಲಾ ಮಕ್ಕಳ ಪೋಷಕರ ಮಾತು. ಸಾಕಷ್ಟು ಅವ್ಯವಸ್ಥೆಗಳಿದಾವೆ ಶಾಲೆಯಲ್ಲಿ. ಇದು ಮೊದಲೇನಲ್ಲ, ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಇದೇ ರೀತಿಯಾಗಿ ಮಕ್ಕಳಿಂದ ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡಿಸಿದ್ದಾರೆ. ಇಲ್ಲಿ ತಟ್ಟೆಯನ್ನ ಮಕ್ಕಳ ಕೈಲಿ ತೊಳಸಿದ್ದಾರೆ. ಇಷ್ಟೆಲ್ಲವೂ ಕೂಡ ಆದ್ರೂ ಕೂಡ ಈ ರೀತಿಯಾದಂತಹ ದೌರ್ಜನ್ಯ ಏನಿದೆ ಮಕ್ಕಳ ಮೇಲೆ, ಈ ರೀತಿಯಾಗಿ ಮಕ್ಕಳನ್ನ ಬಳಸ್ಕೊಳ್ತಿದ್ದಾರೆ. ಇದನ್ನ ಶಾಲಾ ಹೆಡ್ ಮಾಸ್ಟರ್ ನನಗೆ ಗೊತ್ತಿಲ್ಲ ಅನ್ನೋ ಮಟ್ಟಿಗೆ ಕಣ್ಣಿದ್ದು ಕೂಡ ಕುರುಡಾದಂತೆ ವರ್ತಿಸ್ತಿದ್ದಾರೆ. ಅವ್ರನ್ನ ಹೆಚ್ಚಾಗಿ ಪ್ರಶ್ನೆಯನ್ನ ಮಾಡಿದ್ರೆ, ಇಲ್ಲ ಬೇಕಾದ್ರೆ ನಿಮ್ಮ ಮಕ್ಕಳ ಟಿ ಸಿ ತೆಗೆದುಕೊಂಡು ಹೋಗಿ ಅನ್ನೋ ನಿಟ್ಟಲ್ಲಿ ಪೇರೆಂಟ್ಸ್ಗಳಿಗೆ ಧಮಕಿಯನ್ನ ಹಾಕೋ ಕೆಲಸವನ್ನ ಹೆಡ್ ಮಾಸ್ಟರ್ ಮಾಡ್ತಿದ್ದಾರೆ ಅನ್ನೋ ನಿಟ್ಟಲ್ಲಿ ಪೋಷಕರು ಆರೋಪವನ್ನ ಮಾಡ್ತಿದ್ದಾರೆ. ಸದ್ಯ ಶಾಲೆ ಬಳಿ ಸಾಕಷ್ಟು ಪೋಷಕರು ಜಮಾಯಿಸಿದ್ದಾರೆ. ಅವರೆಲ್ಲರೂ ಕೂಡ ನಮಗೆ ನ್ಯಾಯ ಬೇಕು, ಈ ರೀತಿಯಾದಂತಹ ಅವ್ಯವಸ್ಥೆ ಇದೆ, ಇದು ಸರಿ ಮಾಡಿಸ್ಕೊಡಿ ಅನ್ನೋ ನಿಟ್ಟಿನಲ್ಲಿ ಬಂದು ಇಲ್ಲಿ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಒಳಭಾಗದಲ್ಲಿ ಬಿಇಒ ಇದೀಗ ಆ ಮಕ್ಕಳಿಂದ ಟಾಯ್ಲೆಟ್ ಅನ್ನ ತೊಳೆಯೋದಕ್ಕೆ ಆ ಮಕ್ಕಳನ್ನ ಬಳಸ್ಕೊಂಡಂತಹ ಮಕ್ಕಳಿಂದ ಹೇಳಿಕೆಯನ್ನ ಪಡೆದುಕೊಳ್ತಿದ್ದಾರೆ. ಯಾವತ್ತಾಗಿದ್ದು, ಯಾರು ಹೇಳಿದ್ದು ಈ ರೀತಿಯಾಗಿ ನಿಮ್ಗೆ ಟಾಯ್ಲೆಟ್ ತೊಳಿಬೇಕು ಅನ್ನೋ ನಿಟ್ಟಿನಲ್ಲಿ ಮಕ್ಕಳಿಂದ ಹೇಳಿಕೆಯನ್ನ ಪಡ್ಕೊಳ್ತಿದ್ದಾರೆ. ಒಳಭಾಗದಲ್ಲಿ ಗ್ರಾಮಸ್ಥರು ಕೂಡ ಇದ್ದಾರೆ, ಅದ್ರ ಜೊತೆಗೆ ಆ ಮಕ್ಕಳು ಕೂಡ ಇದ್ದಾರೆ, ಹೆಡ್ ಮಾಸ್ಟರ್ ಕೂಡ ಪಕ್ಕದಲ್ಲೇ ಇದ್ದಾರೆ. ಆದ್ರೆ ಹೆಡ್ ಮಾಸ್ಟರ್ ಯಾವುದಕ್ಕೂ ಉತ್ತರವನ್ನ ಕೊಡದೆ ಆರಾಮಾಗಿದ್ದಾರೆ. ಈ ಎಲ್ಲಾ ದೃಶ್ಯಗಳನ್ನ ಸೆರೆ ಹಿಡಿದಂತವ್ರು ಮಕ್ಕಳನ್ನ ಇಲ್ಲಿ ಟಾಯ್ಲೆಟ್ಗೆ ಬಳಸ್ಕೊಡ್ತಿದ್ದಂತ ಒಬ್ಬ ವ್ಯಕ್ತಿ ಅದನ್ನ ನೋಡಿದ್ರು. ಹೇಳಿ ಬ್ರದರ್, ಯಾವಾಗ ಈ ಇನ್ಸಿಡೆಂಟ್ ಆಯ್ತು? ಮಕ್ಕಳನ್ನ ಹೇಗೆ ಇಲ್ಲಿ ಬಳಸ್ಕೊಳ್ಳಾಗ್ತಿತ್ತು? ಟಾಯ್ಲೆಟ್ ಅನ್ನ ಯಾವತ್ತು ಮಕ್ಕಳು ಕೈಲಿ ತೊಳ್ಸಿದ್ರು ಅಂತ? ಸರ್, ಇವತ್ತು ಬೆಳಗ್ಗೆ ನಾವು ಹುಡುಗರು ಕ್ರಿಕೆಟ್ ಆಡ್ಕೊಂಡೆಲ್ಲ ಬಂದು ಸುಮ್ಮನೆ ಹುಡುಗರುಗಳೆಲ್ಲ ಹಿಂಗೆ ಹೇಳ್ತಾ ಇದ್ರು. ಹುಡುಗರುಗಳನ್ನ ಎಲ್ಲ ಕರೆಸಿ ಎಲ್ಲ ಒಳಗಡೆ ಎಲ್ಲ ಹೋಗಿ ನಾವು ಮತ್ತೆ ನಮ್ಮ ಕ್ರಿಕೆಟ್ ಹುಡುಗರೆಲ್ಲ ಬಂದು ಎಲ್ಲ ಇದು ಮಾಡ್ಕೊಂಡು ಒಳಗಡೆ ಇರ್ಬೇಕಾದ್ರೆ ಕ್ಲೀನ್ ಮಾಡ್ಬೇಕಾರೆಲ್ಲ ನಾವೇ ವಿಡಿಯೋ ಮಾಡ್ಕೊಂಡು ಊರು ದೊಡ್ಡವ್ರಿಗೆಲ್ಲ ಹೇಳ್ಬಿಟ್ಟು ಈ ಥರ ಹುಡುಗರಿಗೆಲ್ಲ ತೊಂದರೆ ಆಯ್ತಿದೆ ಬನ್ನಿ ಅಂದ್ಬಿಟ್ಟು ಇವತ್ತೆಲ್ಲ ಊರಿನ ದೊಡ್ಡವರೆಲ್ಲ ಸರ್ ಕರೆಸಿ ಇಲ್ಲಿ ಇದು ಮಾಡಿ ಇವಾಗೆಲ್ಲ ಇದು ಮಾಡ್ತೀವಿ ಸರ್. ಅಲ್ಲ, ಇದು ಈ ಹಿಂದೆಯಿಂದಲೂ ಕೂಡ ಇದೇ ರೀತಿಯಾಗಿ ನಡೀತಿತ್ತಂತೆ, ನಿಜನಾ? ಹೌದು, ಹಿಂದೆಯಿಂದ ಇದೇ ತರ ನಡೀತಾ ಇತ್ತು. ಊರವ್ರು ದೊಡ್ಡವರೆಲ್ಲ ಸೇರ್ಕೊಂಡು ಎಲ್ಲ ಅದ್ರ ಬಗ್ಗೆ ಇದ್ರ ಮಾಡಿ ಲೆಟ್ರೇಡ್ ಎಲ್ಲ ಮಾಡಿ ಬಿಒಗೆ ಮತ್ತೆ ಅವರಿಗೆಲ್ಲ ಮೇಲಧಿಕಾರಿಗಳಿಗೆಲ್ಲ ಲೆಟ್ರೇಡ್ ಎಲ್ಲ ಕೊಟ್ಟಿದ್ರು. ಅದನ್ನೆಲ್ಲ ಬಿಟ್ಟಾದ್ಮೇಲೆ ಇವಾಗ ತಿರ್ಗಾ ಮತ್ತೆ ಹುಡುಗರು ಅದನ್ನೆಲ್ಲ ಇದು ಮಾಡಿ ಅಷ್ಟು ತಲೆ ಕೆಡಿಸ್ಕೊಂಡಿದ್ದೀರಾ. ಅವ್ರು ತಿರ್ಗಾ ಮತ್ತೆ ಅದೇ ತರ ಮಾಡ್ತಾ ಇದ್ದಾರೆ. ಅವ್ಯವಸ್ಥೆ ಬಗ್ಗೆ ಆಗಾಗ್ಗೆ ಈಗ ಬಿಇಒ ಗಮನಕ್ಕೆ ತಂದ ಮೇಲೆ ಬಿಇಒ ಆಗಾಗ್ಗೆ ಬಂದು ಶಾಲೆಯ ಇನ್ಸ್ಪೆಕ್ಷನ್ ಅನ್ನ ಮಾಡಬೇಕು, ಇಲ್ಲಿ ಅವ್ಯವಸ್ಥೆ ಏನಿದೆ ಅದನ್ನ ಸರಿಪಡಿಸಬೇಕು. ಬಿಇಒ ಈ ಹಿಂದೆ ಬಂದಿದ್ರು, ಆ ಗ್ರಾಮಸ್ಥ ಮುಖ್ಯಸ್ಥರು ಯಾರಿದ್ರು, ಶಾಲಾ ಆಡಳಿತ ಮಂಡಳಿ ಕಮಿಟಿ ಏನಿತ್ತು, ಅವ್ರ ಜೊತೆ ಸಭೆಗಳು ನಡೆದಿತ್ತ ಈ ಬಗ್ಗೆ? ಲಾಸ್ಟ್ ಟೈಮ್ ಬಂದು HM ಮತ್ತೆ ಇವರೆಲ್ಲ ಇದು ಮಾಡ್ಕೊಂಡು ಮಾತಾಡ್ಕೊಂಡಿದ್ರು. ಬಿಒ ಎಲ್ಲ ಲಾಸ್ಟ್ ಟೈಮ್ ಎಲ್ಲ ಬಂದಿರಲಿಲ್ಲ. ಈ ಸತಿ ಎಲ್ಲ ಬಂದು ಇವರೇ ಹೋಗಿ ಅಲ್ಲೆಲ್ಲ ಲೆಟರ್ ಎಲ್ಲ ಕೊಟ್ಟಿದ್ರು. ಒಳಗಡೆ ಮತ್ತೆ ಈಗೆಲ್ಲ ದೊಡ್ಡವರ ಸೇರ್ಕೊಂಡು ಇದು ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಈ ತರ ಎಲ್ಲ ಇದೆ. ಈ ತರ ಬಿಒ ಮತ್ತೆ ಲಾಸ್ಟ್ ಟೈಮ್ ಎಲ್ಲ ಯಾರು ಬಂದಿಲ್ಲ. ಊರಿನ ಮತ್ತೆ ಮುಖ್ಯಸ್ಥರು ಮಾತ್ರ ಎಲ್ಲ ಬಂದು ಅವರೆಲ್ಲ ಇದು ಮಾಡಿ ಮತ್ತೆ ವರದಿ ಇದು ಮಾಡಿ ಮಾಡಿದ್ರು ಅಷ್ಟೇ ಸರ್. ಒಳಭಾಗದಲ್ಲಿ ಬಿಇಒ ಸಭೆಯನ್ನ ನಡೆಸ್ತಿದ್ದಾರೆ.